ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಮಗಳೇ. ಲೇ 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 ಮಗಳೇ. ಅಯ್ಯ ಇದ್ಯಾಕೆ ಓಡೋದ್ಲ ಎದ್ರಕೊಂಡು? ಶಾರುಖ್ ಖಾನ್ ತರ ಹೇರ್ ಸ್ಟೈಲು, ಸಲ್ಮಾನ್ ತರ ಬಾಡಿ ಇಲ್ಲ ಅನ್ನೋದೊಂದು ಬಿಟ್ರೆ ಸಾಕಾದಾಗೇ ಇದ್ದೀನಿ. ಅವ್ನು ಯಾವನವನು ಮಗುನ ಹೆದರ್ಸ. ನೀವ್ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅದು ಸರಿ, ಬರ್ತಾ ಅದೇನೋ ಬೈಕೊಂಬಂದಿಲ್ಲ. ಏನಂತ ಏನು? ಯಾವನು ಕೋತಿ ಮುಕ್ತನು ಮನೆ ಮುಂದೆ ಬಂದು ನಿಂತು ಮಗುನ ಹೆದರ್ಸ್ತಿದ್ದಾನಂತೆ. ಅದಕ್ಕೆ ಯಾರು ಅಂತ ನೋಡಕ್ ಬಂದೆ. ಆ ಮಂಗನ ಮೂತಿ ನಾನೇ. ನೀವಾ? ಅಪ್ಪ ಕಣೆ. ಏನೇ ನಂದು ಮಂಗನ ಮೂತಿನ? ಅಲ್ಲ ಕಣೆ, ನಾನು ಹುಟ್ಟಿಸಿರೋ ಮಗಳು ನಂದನ್ನ ನೋಡಿ ಹೆದರ್ಕೋತಾಳೆ ಅಂದ್ರೆ ಏನೇ ಅರ್ಥ? ಅಂದ್ರೆ ಆಡೋ ಮಗುನ ನೋಡಕ್ ಬಂದಾಗ ಕೈಯಲ್ಲಿ ಏನಾದ್ರು ಇಟ್ಕೊಂಡು ಬರ್ಬೇಕು ತಾನೇ ಅಂದೆ. ಲೇ 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 ತರಣ್ಣ ಅಂತ ಅನ್ಕೊಂಡಿದ್ದೆ ಕಣೆ. ಆದ್ರೆ ಏನೇ ಮಾಡೋದು? ಐಸ್ ಕ್ರೀಮ್ ತರೋಣ ಅಂತಂದ್ರೆ ಬಿಸಿಲು ಖಾರವಾಗುತ್ತೆ, ಬಿಸ್ಕೆಟ್ ತರೋಣ ಅಂತಂದ್ರೆ ಜೇಬಲ್ಲಿ ಇಟ್ಕೊಂಡ್ರೆ ಮುರಿದು ಹೋಗುತ್ತೆ. ಇನ್ನು ಭೂಮಿ ಮೇಲೆ ಬೆಳೆಯಂತ ಹಣ್ಣು ಹಂಪಲು ತರೋಣ ಅಂತ ಅನ್ಕೊಂಡ್ರೆ ಅದ್ರ ರೇಟು ಆಕಾಶಕ್ಕೆ ಹೋಗ್ಬಿಟ್ಟಿದೆ. ಆಟ ಸಾಮಾನು ತರೋಣ ಅಂತ ಅನ್ಕೊಂಡೆ, ಆದ್ರೆ ಅಪರೂಪಕ್ಕೆ ಬರೋದಲ್ಲ ನಾನು, ಅವಳು ನನ್ನ ಜೊತೆನೇ ಆಟ ಆಡ್ಲಿ ಅಂತ ಖಾಲಿ ಕೈಯಲ್ಲಿ ಬಂದೆ. ಅಳಿಂದ್ರೆ ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ ಅಂತ ಕೇಳ್ತಿರೋ, ಯಾಕೆ ಬಂದ್ರಿ ಅಂತ ಕೇಳ್ತಿರೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಬಂದು 1 ಗಂಟೆ ಆಯ್ತು, ವಿಚಾರಿಸ್ಕೊಳ್ಳೋರ್ ಗತಿ ಇಲ್ಲ. ನಾನು ಈ ಮನೆಗೆ ಬಂದ್ರೆ ಅಳಿಯ ಬಂದ ಅನ್ನೋ ಸಂತೋಷಕ್ಕಿಂತ ಕಾಸು ಕೊಡ್ಬೇಕಲ್ಲ ಅನ್ನೋ ಸಂಕಟನೇ ಜಾಸ್ತಿ ಎದ್ದು ಕಾಣಿಸುತ್ತೆ. ಅಯ್ಯಯ್ಯೋ, ಯಾಕೆ ಹಂಗಂತೀರಾ? ನೀವು ಬಂದ್ರೆ ನಮಗೆ ಸಂತೋಷನೇ ತಾನೇ. ನೆನ್ನೆ ಕೇಳಿದ ಶಾಸ್ತ್ರ ಪ್ರಕಾರ ಶುಕ್ರ ಇವತ್ತು ನಮ್ಮ ಮನೆಗೆ ಬರಬೇಕಾಗಿತ್ತು. ಆದರೆ ಎಲ್ಲೋಗಿದ್ದಾನಂತ ಗೊತ್ತಾಗ್ತಿಲ್ವಲ್ಲ. ಬನ್ನಿ ಅಳಿಂದ್ರೆ. ಶುಕ್ರದಶೆ ಬರುತ್ತೆ ಅಂತ ಅಂದ್ಕೊಂಡ್ರೆ ವಕ್ರದಶೆ ಬರ್ತಾ ಇದೆಯಲ್ಲಪ್ಪ. ಇದ್ರ ಬಾಯಲ್ಲಿ ಇನ್ನೇನೇನು ಕೇಳಬೇಕು? ಮಾವವ್ರೇ ಆರಾಮ? ನೀವೇನೋ ಆರಾಮಾಗೇ ಇರ್ತೀರ. ಡೊನೇಷನ್ ಕೊಡ್ತೀನಿ ಅಂತ ಹೇಳಿ ಅಡ್ಮಿಷನ್ ಮಾಡಿಸಿ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಾಯ್ತು, ಇನ್ನು ಡೊನೇಷನ್ ಬಂದಿಲ್ಲ. ಅಯ್ಯೋ ಅಳಿಂದ್ರೆ, ಕೊಡ್ತೀವಿ. ಎಲ್ಲಿ ಹೋಗ್ತೀವಿ ಹೇಳಿ? ನೀವ್ ಎಲ್ಲಿ ಹೋಗ್ತೀರಾ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಮಗಳು ಗಂಡನ ಮನೆಗೆ ಹೋಗದೆ ತವ್ರ ಮನೇಲೆ ಸೆಟ್ಲ್ ಆಗಿದಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಎಂದೆ. ರೀ, ಅದ್ರ ಬಗ್ಗೆ ನಮ್ಮ ಅಪ್ಪ ಅಮ್ಮನ್ ಕೇಳಿ ಏನು ಪ್ರಯೋಜನ ಇಲ್ಲ ಬಿಡಿ. ಏಯ್ ತಾನು ಸುಮ್ಮನೆ ರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.